ಸೊ ಏರ್ಲೈನ್ಸ್ ವಿಚಾರಗಳಲ್ಲಿ ಒಂದಿಷ್ಟು ಅವಾಗವಾಗ ಎಡವಟ್ಟುಗಳ ಸುದ್ದಿಗಳು ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ಸ್ಪೈಸ್ ಜೆಟ್ ಏರ್ಲೈನ್ಸ್ನಲ್ಲೂ ಕೂಡ ಒಂದಿಷ್ಟು ಎಡವಟ್ಟಿನ ಒಂದು ಸುದ್ದಿ ಬರ್ತಾ ಇದೆ. ಏನಾಗಿದೆ ಇಲ್ಲಿ, ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥದ್ದನ್ನ ನೋಡೋಣ. ಸ್ಪೈಸ್ ಜೆಟ್ ಏರ್ಲೈನ್ಸ್ನ ಮಹಾ ಎಡವಟ್ಟಿದು. ವಿಮಾನದಲ್ಲಿ ಕೂತು 100ಕ್ಕೂ ಹೆಚ್ಚು ಪ್ರಯಾಣಿಕರು ಸುಸ್ತಾಗಿ ಹೋಗಿದ್ದಾರೆ. ಯಾಕೆ? ಕೊನೆಗೂ ಕೂಡ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದೆ. ಈಗ ಆಗಿದ್ದೇನು ಅಂತ ಹೇಳ್ತೀವಿ ನಿಮಗೆ. ಸ್ಪೈಸ್ ಜೆಟ್ ವಿಮಾನದಲ್ಲಿ ಪೈಲಟೇ ಇರಲಿಲ್ವಂತೆ, ಪೈಲಟೇ ಇಲ್ಲ. ಹಾಗಾಗಿ 12 ಗಂಟೆ ಟೇಕ್ ಆಫೇ ಆಗಿಲ್ಲ ವಿಮಾನ. ಅಯ್ಯಯ್ಯಪ್ಪ. ಬೆಂಗಳೂರಿಗೆ ಬಂದ ಬಳಿಕ ಈಗ ಸ್ಪೈಸ್ ಜೆಟ್ ವಿಮಾನದ ವಿರುದ್ಧ ಪ್ರಯಾಣಿಕರು ಧಿಕ್ಕಾರವನ್ನ ಕೂಗಿದ್ದಾರೆ. ಯಾಕೆ ಹೀಗೆ ಮಾಡ್ತು ಸ್ಪೈಸ್ ಜೆಟ್ ವಿಮಾನ ಗೊತ್ತಿಲ್ಲ. ಈಗ ಆ ವಿಚಾರದಲ್ಲಿ ಈಗ ಪ್ರಶ್ನೆಗಳಿದೆ. 12 ಗಂಟೆ ಟೇಕ್ ಆಫ್ ಆಗದೆ ಊಟ ಏನಾದರೂ ತಿಂಡಿ ಅದರ ವ್ಯವಸ್ಥೆ ಏನಾದರೂ ಮಾಡಿದ್ರ? ಈ ವಿಚಾರದಲ್ಲಿ ಸ್ಪೈಸ್ ಜೆಟ್ ಬಗ್ಗೆ ಈಗಾಗಲೇ ಹಲವು ರೀತಿಯಾದಂಥ ಹಿಂದೆಯೂ ಕೂಡ ಅನೇಕ ಟೀಕೆಗಳು ಬಂದಿತ್ತು. ಸರ್ವಿಸ್ಗಳ ವಿಚಾರದಲ್ಲಿ ಇವೆಲ್ಲವೂ ಕೂಡ ಟೀಕೆಗಳಿತ್ತು. ಈಗ ಮತ್ತೊಂದು ಅದಕ್ಕೆ ಸೇರ್ಪಡೆಯಾಗಿದೆ. ಪೈಲಟೇ ಇರಲಿಲ್ವಂತೆ, 12 ಗಂಟೆ ಟೇಕ್ ಆಫೇ ಆಗದೆ ನಿಂತ್ಕೊಂಡಿದೆ. ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ತಾಂತ್ರಿಕ ದೋಷದಿಂದಾಗಿ ಸುಮಾರು 12 ಗಂಟೆಗಳ ಕಾಲ ವಿಮಾನ ಟೇಕ್ ಆಫ್ ಆಗದೆ ಅದರಲ್ಲೇ ಲಾಕ್ ಆಗಿದ್ರು ಸುಮಾರು 60ಕ್ಕೂ ಹೆಚ್ಚು ಬೆಂಗಳೂರಿನ ಪ್ರಯಾಣಿಕರು. ಈಗ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡ್ಸೋಣ. ಮೇಡಮ್, ಎಷ್ಟು ಸಮಸ್ಯೆ ಆಯಿತು? ಕ್ಯಾ ಹುವಾ ತಾ? पहले तो बोल दिया कि 9:45 की थी, उससे पहले तो हो ही गई थी, 7 बजे की थी। फिर 9:45 की बोली तो हम लोग दिल्ली से 6 बजे घर से निकल के अंदर आ गए। कनेक्टिविटी फ्लाइट से है आप लोग? हाँ। फिर उसके बाद बोले कि वो फ्लाइट का टाइम चेंज हो गया, 12:15 बजे की है। चलो 12:15, फिर बोले 1:30 बजे की है। तो फिर वहाँ जो सब लोग थे ना, उन्होंने हंगामा करा। तो फिर उन्होंने क्या करा, 1:30 बजे हमें फ्लाइट में बैठा दिया, बंद करके, स्पाइस जेट में। हाँ, बंद करके बैठा दिया। अब हम लोग बाहर भी रहते, हाँ, कोई इंतजाम करते, पूरे रास्ते भूखे आए और सुबह कोई चाय नहीं, कुछ नहीं, एकदम बेकार। इसमें कोई जाना ही मत। ओके, आप लोग वही फ्लाइट में थे? हाँ, वही था। उसका 9:45 का टाइमिंग था। हाँ ये उसका टाइमिंग था। हाँ, ओके। उस करते करते 12:15 कर दिया। हाँ, 12:15 करने के बाद उन लोगों ने कह दिया कि 1 बजे के बाद 1:30 बजे बोल दिया। 1:30 बजे के बाद कह रहे हैं कि 4 बजे आएंगे। 4 बजे के बाद भी कंफर्म नहीं है। उधर हमारे पास वीडियो भी है, फुल हंगामा हुआ। वहाँ पे हंगामा किया, लड़ाई की है, झगड़ा क्या है। फिर उसके बाद 1:30 बजे हमें उसमें बैठा दिया फ्लाइट में। 1:30 बजे के बाद बोल दिया कि फ्लाइट चलेगी। क्यों इस तरह टेक्निकल? कोई रीजन नहीं था उसका, कोई रीजन नहीं था उसका। उसके बाद 1:30 बजे रात को 1:30 पे हमें बैठा दिया उसमें। सुबह 1:15 पे उतर जाओ। 4 बजे ಹೀಗೆ ಈಗಾಗಲೇ ಸಾಕಷ್ಟು ಇಲ್ಲಿ ಕೂಡ ಪ್ರಯಾಣಿಕರು ಗಮನಿಸ್ತಾ ಇದ್ರಲ್ಲ, ಇಲ್ಲಿ ಕೂಡ ದೆಹಲಿಯ ವಿಮಾನ ನಿಲ್ದಾಣದಿಂದ ಇದೀಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಇವ್ರಿಗೂ ಕೂಡ ಅದೇ ಸುಮಾರು 12 ಗಂಟೆಗಳ ಕಾಲ ಲಾಕ್ ಆಗಿದ್ರು. ಈಗ ನಿಟ್ಟುಸಿರನ್ನ ಬಿಟ್ಟು ನೇರವಾಗಿ ಈಗ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ಸರ್, ಹೇಗಿತ್ತು ಸರ್ ಸಿಚುವೇಶನ್? ಯಾಕೆ? ತುಂಬ ಖರಾಬಾಗಿತ್ತು. ನಮ್ಮ ಜೀವನನೇ ಹಾಳಾಗೋಗಿದೆ. ನಮ್ಮ ಲೈಫಲ್ಲಿ ನಾವು ಇಷ್ಟೊಂದು ಯಾವತ್ತೂ ಪಶ್ಚಾತ್ತಾಪ ಪಟ್ಟಿರಲಿಲ್ಲ. ಇವತ್ತು ನಾವು ಪಟ್ಟಿದ್ದೀವಿ. ಆದರೆ ಜೀವನದಲ್ಲಿ ಎಲ್ಲರಿಗೂ ಹೇಳೋದು ಒಂದೇ, ಜೀವನದಲ್ಲಿ ಯಾವತ್ತಾದರೂ ಲೈಫಲ್ಲಿ ನೀವು ಜರ್ನಿ ಮಾಡಬೇಕಂದ್ರೆ ಸ್ಪೈಸ್ ಜೆಟ್ ಅಂತ ಒಂದು ವರ್ಸ್ಟ್ ಕಂಪ್ನಿ, ಒಂದು ರಬ್ಬಿಶ್ ಕಂಪ್ನಿನ ಯಾವುದೇ ಕಾರಣಕ್ಕೂ ನೀವು ಜರ್ನಿ ಮಾಡಬೇಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. 19 ಗಂಟೆಗಳ ನಂತರ ನಾವು ಈಚೆ ಬಂದಿದ್ದೀವಿ. 19 ಗಂಟೆಗಳ ನಂತರ ಈಚೆ ಬಂದಿದ್ದೀವಿ. 10 ಅವರ್ ಫ್ಲೈಟಿಂದ ನಾವು ಈಚೆ ಬಂದಿದ್ದೀವಿ. 10 ಅವರ್ ಫ್ಲೈಟಿಂದ ಈಚೆ ಬಂದಿದ್ದೀವಿ. ಇವರೆಲ್ಲರೂ ಕೂಡ ಅದೇ ಫ್ಲೈಟ್ ಅಲ್ಲೇ ಇದ್ರು. ಇನ್ನು ಅವ್ರನ್ನ ಕೂಡ ಮಾತನಾಡಿಸ್ತೇನೆ. ಅಮ್ಮ, ಈಗ ಅಷ್ಟೊತ್ತು ಈಗ ಊಟ ಇರಲಿಲ್ಲ, ನೀರು ಇರಲಿಲ್ಲ, ವಿಡಿಯೋಸನ್ನ ನೋಡಿದ್ರೆ ಗಾಬರಿ ಆಗ್ತಾ ಇತ್ತು, ಭಯ ಆಗ್ತಾ ಇತ್ತು. ಹೇಗೆ ಫೇಸ್ ಮಾಡಿದ್ರಿ? ಏನಾಯ್ತು ಅಂತ ಫೇಸ್ ಮಾಡೋದಂತರೂ ಬಿಡಿ. ನಾನು ಆಗಲೇ ಪೇಷಂಟ್, ಡಿಹೈಡ್ರೇಷನ್ ಆಗಿ ಟ್ಯಾಬ್ಲೆಟ್ ತಗೊಂಡಿದ್ದೆ. ಒಂದು ಊಟ ಇಲ್ಲ, ನೀರಿಲ್ಲ. ನಾವಂತೂ 24 ಅವರ್ಸ್ ಸಫರ್ ಆಗಿದ್ದೇವೆ. ಶ್ರೀನಗರಿಂದ ಬಂದಿದ್ದು 24 ಅವರ್ಸ್. ಏನು ಮಾಡೋದು ಇಲ್ಲ, ಜಸ್ಟ್ ವಿತೌಟ್ ಎನಿ ಪೈಲಟ್ ಬೋರ್ಡಿಂಗ್ ಮಾಡ್ತಾರಾ ಇದೋ ಕ್ವಶನ್. ಈಗ ಪೈಲಟೇ ಇರಲಿಲ್ಲ ಅಂಡ್ ನಮ್ಮನ್ನೆಲ್ಲ ಬೋರ್ಡರ್ ಮಾಡಿ ನೋ ರೋಸ್ಟರ್ ಇದರಲ್ಲಿ ಪೈಲಟ್ ಅಲ್ಲಿ ಇದು ಹಾಕಿರ್ಲಿಲ್ಲ, ಏನು ಆಯಿಲ್ ಹಾಕಿರ್ಲಿಲ್ಲ, ಏನೂ ಇಲ್ಲ. ಬರೀ ಜನಗಳನ್ನ ಒಳಗೆ ತುಂಬಿದ್ದು. ಯಾಕಂದ್ರೆ ತಮ್ಮ ಸೇಫ್ಟಿ ಸಲುವಾಗಿ ನಾವಲ್ಲಿ ಹಂಗಾಮ ಮಾಡಬಾರ್ದು ಅನ್ನೋದು. ದಟ್ ವಾಸ್ ದ ಓನ್ಲಿ ಇಂಟೆನ್ಷನ್ ಆಫ್ ದೆಮ್.
ನಮಗೆ ಸುಮ್ಮನೆ ತ್ರಾಸ ಕೊಟ್ಟದು ಮೇಡಮ್ ಈಗ ಅಲ್ಲ ಇದು ಒಂದೇ I was there. My flight was there on 4th of July. I waited there. 7:40 was the first flight. After that, they rescheduled it to 9:40. After 9:40, yes, that's what I'm saying. From 4th onwards it was, and after that they rescheduled it to 9:45. After 9:45, they rescheduled to 12:15. After that, they cancelled finally. ಮೇಡಮ್ ಈಗ ನೀವು ಸಂಜೆ 4 ಗಂಟೆನೇ ಏರ್ಪೋರ್ಟಿಗೆ ರೀಚ್ ಆಗ್ತೀರಿ, ಆಮೇಲೆ ಬೋರ್ಡಿಂಗ್ ಆಗ್ತೀರಿ, ಒಳಗೆ ಬರ್ತೀರಿ. 3 ತಾಸು ಮೊದಲು ಅಂದ್ರೆ ಆಕ್ಚುಲಿ 7 o'clock was the scheduled flight. So we started journey from 10 o'clock yesterday because from Srinagar. ಅಲ್ಲಿ 4 ತಾಸು ಲೇಟು, ಆಮೇಲೆ ಮತ್ತೆ ಇಲ್ಲಿ ಮತ್ತೆ ಮೇಡಮ್ ಈಗ ಟೆಕ್ನಿಕಲ್ ಇಶ್ಯೂ ಅಂತ ಆ ನಂತರ ಹೇಳಿದ್ದ ಅಥವಾ ನೀವು ಯಾವಾಗ ಅವ್ರು ಹೇಳಿ ಸ್ಟಾಫ್ ಕೊರತೆ, ಫ್ಲೈಟ್ ಇಲ್ಲ, ಸ್ಟಾಫ್ ಕೊರತೆ. ಸೊ ನಿನ್ನೆ ಸಂಜೆ ಇದ್ದಂಥ ಫ್ಲೈಟ್ ಅದು 7 ಗಂಟೆಗೆ, ಅದಾದ ನಂತರ 9:30 ಅಂದರು, ಆಮೇಲೆ 12:30 ರಾತ್ರಿ ಅಂತಂದರು, ಆಮೇಲೆ 1:30 ಅಂದರು, ಆಮೇಲೆ ಬೆಳಗಿನ ಜಾವ 4 ಗಂಟೆ ಅಂತ ಹೇಳಿದರು, ಆಮೇಲೆ ಫೈನಲಿ 7 ಗಂಟೆ ಬೆಳಗಿನ ಜಾವ ಹೊರಟು ಈಗ ಬಂದು ತಲುಪಿದ್ದಾರೆ ಅವರು. ನೋಡಿ ಆಲ್ಮೋಸ್ಟ್ ಆಲ್ ಎಲ್ಲ ಒಳಗಡೆಗೆ ಫ್ಲೈಟಲ್ಲೇ ಕೂರಿಸ್ಬಿಟ್ಟಿದ್ದಾರೆ. 9:30ಇಂದನೂ ಕೂಡ ರಾತ್ರಿ 9:30ಇಂದ ಫ್ಲೈಟಲ್ಲಿ ಬೆಳಗಿನ ಜಾವ 7 ಗಂಟೆವರೆಗೂ ಕೂಡ ಇರ್ತಾರೆ ಅಂದರೆ ಅವ್ರ ಪರಿಸ್ಥಿತಿ ಏನಾಗಬೇಕು ರೀ. ಅಯ್ಯಯ್ಯಪ್ಪ, ನೀವು ತಿನ್ನೋಕ್ಕೇನೂ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಭಾಳ ಕಷ್ಟ ಆಗ್ಬಿಟ್ಟಿದೆ ಅವ್ರಿಗೆಲ್ಲ.